ಎಲ್ರಿಗೂ ಇವತ್ತು ನಾನು ಪಾಸ್ತಾ ಮಾಡ್ತಾಯಿದ್ದೀನಿ, ದೇಸಿ ಸ್ಟೈಲ್ ಪಾಸ್ತಾ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಇದಕ್ಕೆ ಬೇಕಾಗಿರೋವಂಥದ್ದು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಒಂದೆರಡು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕ್ಯಾಪ್ಸಿಕಮ್ಮು, 2 ಕ್ಯಾರೆಟು ಮತ್ತು ಎಲೆಕೋಸು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಉದ್ದದ್ದು ಪಾಸ್ತಾ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ. ಈಗ ಬನ್ನಿ ನೋಡೋಣ ಪಾಸ್ತಾ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು. ಈಗ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ನೀರು ಕುದೀತಾ ಇದ್ದಂಗೆ ಪಾಸ್ತಾ ಏನಿದೆ ಇದನ್ನು ನೀರೊಳಗಡೆ ಹಾಕ್ಕೊಳ್ಳೋಣ. ಸೊ ನಾನು ಇದನ್ನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ. ಓಕೆ, ಈಗ ನೀರು ಕುದಿಯೋ ಟೈಮಲ್ಲಿ ನಾನು ಇದನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಮೆತ್ತಗಾಗೋ ಗಂಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಪಾಸ್ತಾನ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಈ ಫ್ರೈಯಿಂಗ್ ಪ್ಯಾನ್ಗೆ ಒಂದು 2 to 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನು ಹೇಳ್ಕೊಡೋ ರೀತಿಯಲ್ಲಿ ನೀವು ಪಾಸ್ತಾ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರ, ಇನ್ನು ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾದ ಮೇಲೆ ನಾವೇನು ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಇದನ್ನು ಹಾಕ್ಕೊಳ್ಳೋಣ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಮಾಡ್ಕೊತೀರೋ ನೀವು ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಬಾರಿಸ್ಕೊಳ್ಳಿ. ಈಗ ಇದು ಫ್ರೈ ಆಗಿದೆ. ಈಗ ಸ್ವಲ್ಪ ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಉದ್ದುದ್ದು ಕಟ್ ಮಾಡಿ ಕೂಡ ಹಾಕೋಬೋದು. ನಾನಿಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗೋ ಗಂಟ. ಹಸಿ ಈರುಳ್ಳಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಚಾಪ್ ಮಾಡಿರೋವಂಥ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಫಸ್ಟು 2 ಕ್ಯಾರೆಟ್ ಚಾಪ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು ಬೇಗ ಬೆಂದೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಅದನ್ನೊಂದು ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಅದು ಕ್ರಂಚಿನೆಸ್ ಹೋಗೋದಿಲ್ಲ. ಕ್ಯಾರೆಟ್ ಏನಂದರೆ ಸ್ವಲ್ಪ ಬೇಯಬೇಕದು ಚೆನ್ನಾಗಿ, ಆಗಲೇ ರುಚಿ ಬರೋದು. ಅದಕ್ಕೋಸ್ಕರ ಕ್ಯಾರೆಟ್ನ ಮೊದಲಾಗಿ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಬೇಯ್ತಾ ಇದೆ. ಹಾಗೆ ಈ ಕಡೆ ಪಾಸ್ತಾ ಬೇಯಿಸ್ತಾ ಇದ್ದೀನಲ್ಲ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಹೊಂದ್ಕೊಳ್ಳುತ್ತೆ ಪಾಸ್ತಾಗೆ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ. ಯಾಕಂದರೆ ಯಾವುದೇ ರೀತಿ ಅಂಟ್ಕೋಬಾರ್ದು ಪಾಸ್ತಾ ಅಂತ ಹೇಳಿಬಿಟ್ಟು
ಒಂದು ಅರ್ಧ ಟೀ ಸ್ಪೂನು ಬೇಡ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಸೊ ಅದು ಅಂಟೋದಿಲ್ಲ. ಇನ್ನೊಂದು ಸ್ವಲ್ಪ ಬೇಯಲಿ ಇದು. ಈಗ ನಾವು ಏನು ಚಾಪ್ ಮಾಡ್ಕೊಂಡಿದ್ದೀವಲ್ಲ, ಕ್ಯಾಪ್ಸಿಕಮ್ ಮತ್ತು ಎಲೆಕೋಸು ಎರಡನ್ನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಬೆಂದಿದೆ. ಸೊ ಇದನ್ನು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಈ ತರಕಾರಿ ಫ್ರೈ ಆಗ್ತಿದೆಯಲ್ಲ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ನಾವು ಆಲ್ರೆಡಿ ಬೇಯೋದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಬೆಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಬೇಯಬೇಕಿದು. ಈ ಕಡೆ ವೆಜ್ಜೀಸ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ತರಕಾರಿ ಎಲ್ಲ ನೀಟಾಗಿ. ಸಣ್ಣೂರಿಲೇ ನೀವು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಲ್ಲ ಸೀದೋಗ್ಬಿಟ್ರೆ ಒಂಚೂರು ಟೇಸ್ಟ್ ಇರೋದಿಲ್ಲ. ಈಗ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಒಂದೊಳ್ಳೆ ಅರೋಮಾ ಬರ್ತಿದೆ, ಒಳ್ಳೆ ಫ್ಲೇವರ್ ಬರ್ತಿದೆ. ಸೊ ಇದಕ್ಕೆ ಒಂದೊಂದಾಗಿ ಸ್ವಲ್ಪ ಸೋಯಾ ಸಾಸ್ ಟೇಸ್ಟಿಗೋಸ್ಕರ, ಹುಳಿಗೆ ಸ್ವಲ್ಪ ವಿನಿಗರು, ಸ್ವಲ್ಪ ಚಿಲ್ಲಿ ಸಾಸು. ನಾನು ಆಲ್ರೆಡಿ ಚಿಲ್ಲಿ ಹಾಕ್ಕೊಂಡಿರೋದ್ರಿಂದ ನಾನು ಸ್ವಲ್ಪನೇ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಇದಿಷ್ಟನ್ನು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಪಾಸ್ತಾ ಏನು ಕುದೀತಾ ಇದೆಯಲ್ಲ, ಅದನ್ನು ನಾನು ನೀಟಾಗಿ ಒಂದು ಜರಡೀಲಿ ಎತ್ತಿ ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಹುಷಾರಾಗಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಟಾಸ್ ಮಾಡ್ತೀನಿ. ನಾನು ಕಾಳು ಮೆಣಸಿನ ಪುಡಿನ ಮನೇಲೇ ರೆಡಿ ಮಾಡ್ಕೊತೀನಿ. ಯಾವುದೇ ಥರ ರೆಡಿಮೇಡ್ ತಂದು ಇಟ್ಕೊಳ್ಳೋದಿಲ್ಲ ನಾನು. ಎಕ್ಸ್ಪೆಷಲಿ ಕಾಳು ಮೆಣಸಿನ ಪುಡಿ ವಿಚಾರದಲ್ಲಿ ನಾನು ಯಾವತ್ತೂ ಮನೇಲೇ ಮಾಡ್ಕೊತೀನಿ. ಜೀರಿಗೆ ಪುಡಿ ಆಗಿರ್ಬೋದು, ಕಾಳು ಮೆಣಸಿನ ಪುಡಿ ಆಗಿರ್ಬೋದು. ಸೊ ನಿಮ್ಗೇನಾದರೂ ರೆಡ್ ಕಲರ್ ಬೇಕು ಅಂದರೆ, ಲೈಕ್ ನೀವು ಬೇಕಾದರೆ ಟೊಮೆಟೊನ ಚೆನ್ನಾಗಿ ಪ್ಯೂರಿ ಮಾಡಿಕೊಂಡು ಟೊಮೆಟೊ ಕೂಡ ಹಾಕ್ಕೋಬೋದು. ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನಿಮಗೆ ನೂಡಲ್ಸ್ ತಿಂದಿರ್ತೀರ ಅಲ್ವಾ, ಸೇಮ್ ನೂಡಲ್ಸ್ ಥರನೇ ಮಾಡಿಕೊಂಡು ನೀವು ಕೂಡ ನೂಡಲ್ಸ್ ಬದಲಾಗಿ ನೀವು ಪಾಸ್ತಾ ಕೂಡ ಹಾಕ್ಕೊಬೋದು. ತುಂಬ ಫ್ಲೇವರ್ ಆಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆಗಲಿ. ನಾನು ಯಾವುದೇ ಥರ ಇದನ್ನು ಹಾರಕ್ಕೆ ಬಿಟ್ಟಿಲ್ಲ. ಜರಡಿಲಿ ಜಸ್ಟ್ ಹಾಗೆ ಕುದಿಯೋ ನೀರಿಂದ ಎತ್ತಿ ಡೈರೆಕ್ಟಾಗಿ ನಾನು ಅದನ್ನು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ಫ್ರೈ ಆಗ್ತಿದ್ದಂಗೆ ನಾವು ಚಾಪ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಇದರ ಮೇಲೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಸಣ್ಣೂರಿಲೇ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಫ್ಲೇವರ್ ಬರ್ತಿದೆ.
ನೀವು ಲಿಕ್ವಿಡ್ ರೀತಿಲಿ ಕೂಡ ಮಾಡ್ಕೋಬೋದು. ಅದನ್ನು ಹೇಳ್ದಂಗೆ ಟೊಮೆಟೊ ಪ್ಯೂರಿ ಮಾಡಿಕೊಂಡು ನೀವು ಟೊಮೆಟೊ ಪ್ಯೂರಿನ ಇದಕ್ಕೆ ಹಾಕ್ಕೊಂಡು ಬೇಕಾದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪಾಸ್ತಾ ಹಾಕ್ಕೊಳ್ಳಿ, ಇನ್ನೂ ಫ್ಲೇವರ್ ಆಗಿರುತ್ತೆ. ಅದನ್ನು ಒಂದಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ, ಸ್ವಲ್ಪ ಉಪ್ಪನ್ನ ನಾವು ಒಂಚೂರು ಉದುರಿಸ್ಕೊಳ್ಳೋಣ ಮೇಲೆ. ಪಾಸ್ತಾ ರೆಡಿ ಇದೆ, ಈಗ ಸರ್ವ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಿಸಿ ಬಿಸಿ ಪಾಸ್ತಾ ರೆಡಿ ಇದೆ, ಮಾಡ್ಕೊಂಡು ತಿನ್ನಿ. ರುಚಿ ಇಷ್ಟ ಆದರೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.